ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ KSET 2024 ಜನರಲ್ ಪೇಪರ್ ದು ಕೀ ಆನ್ಸರ್ಸ್ ಹೇಳ್ತಾ ಇದ್ದೀನಿ. ಸೊ ಇವತ್ತು ನಡೆದಂಥ KSET ಎಕ್ಸಾಮ್ನಲ್ಲಿ ಜನರಲ್ ಪೇಪರ್ನಲ್ಲಿ ಬಂದಿರೋಂಥ ಕ್ವೆಶನ್ಸ್ದು ಆನ್ಸರ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇದು ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ಸು, ಇದು ಫೈನಲ್ ಕೀ ಆನ್ಸರ್ಸ್ ಅಲ್ಲ. ಸೊ KEAಯಿಂದ ಮೋಸ್ಟ್ಲಿ ವಿತಿನ್ ದಿಸ್ ವೀಕ್ ಏನು ಕೀ ಆನ್ಸರ್ಸ್ ಬರ್ಬೋದು. ಆದರೆ ಅದಕ್ಕಿಂತಲೂ ಮುಂಚೆ ಒಂದು ಕ್ಯೂರಿಯಾಸಿಟಿ ಅನ್ನೋದು ಇರುತ್ತಲ್ಲ, ಸೊ ಯಾವ್ದು ಆನ್ಸರ್ ಕರೆಕ್ಟ್ ಆಗಿರ್ಬೋದು ಅಂಥೇಳಿ. ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆವರೆಗೂ ನೋಡಿ. ಆ್ಯಂಡ್ ನಿಮ್ಮದು ಎಷ್ಟು ಆಗಿದೆ ಅಂತ, ಸ್ಕೋರ್ ಎಷ್ಟಾಗಿದೆ ಅಂತ ಹೇಳಿ, ನಾನು ಎಷ್ಟು ಕ್ವೆಶನ್ಸ್ಗೆ ಆನ್ಸರ್ಸ್ ಡಿಸ್ಕಸ್ ಮಾಡ್ತೀನಿ ಅಷ್ಟು ಕ್ವೆಶನ್ಸ್ನಲ್ಲಿ ನಿಮ್ಮದು ಯಾವುದು ಕರೆಕ್ಟ್ ಆಗಿದೆ, ಎಷ್ಟು ಕ್ವೆಶನ್ಸ್ ಕರೆಕ್ಟ್ ಆಗಿದೆ ಅಂತ ಕಮೆಂಟ್ ಮಾಡಿ. ಲೆಟ್ಸ್ ಬಿಗಿನ್ ದಿಸ್ ವಿಡಿಯೋ. KSET 2023, ಸೊ ಆ್ಯಕ್ಚುಲಿ 2023ನಲ್ಲಿನೇ ಎಕ್ಸಾಮ್ ಆಗಬೇಕಿತ್ತು, ಬಟ್ ಪೋಸ್ಟ್ಪೋನ್ ಆಗಿರೋದ್ರಿಂದ January 2024ನಲ್ಲಿ ಆಗಿದೆ. ಸೊ ಇದರಲ್ಲಿ ಟೋಟಲ್ ಕ್ವೆಶನ್ಸ್ ಬಂದುಬಿಟ್ಟು 50 ಕ್ವೆಶನ್ಸು ಆ್ಯಂಡ್ ಮ್ಯಾಕ್ಸಿಮಮ್ ಮಾರ್ಕ್ಸು 100 ಮಾರ್ಕ್ಸು. ಸೊ ಈಚ್ ಕ್ವೆಶನ್ ಕ್ಯಾರೀಸ್ 2 ಮಾರ್ಕ್ಸ್. ಸೊ ಇದರಲ್ಲಿ ಏನು ಯಾವುದೇ ರೀತಿಯಾದ ನೆಗೆಟಿವ್ ಮಾರ್ಕಿಂಗ್ ಇರಲಿಲ್ಲ. ಸೊ ಲೆಟ್ಸ್ ಬಿಗಿನ್. ಸೊ ಫಸ್ಟ್ ಕ್ವೆಶನ್ನು, Cartagena protocol on biosafety is a part of which of the following protocols? So idu Cartagena protocol biosafety related question idu. So option D is the correct answer. Convention on biological diversity. So second question, two statements are given below. One is labeled as assertion and the other labeled as reason. Choose the correct code for your answer. Assertion: lakes are considered to be more susceptible to pollution than rivers. Reason: water in lakes may take decades to be replaced. ಸೊ ಇದರಲ್ಲಿ ಅಸರ್ಷನ್ ಬಂದ್ಬಿಟ್ಟು ಲೇಕ್ಸ್ ಆರ್ ಕನ್ಸಿಡರ್ಡ್ ಟು ಬಿ ಮೋರ್ ಸಸೆಪ್ಟಿಬಲ್ ಟು ಪೊಲ್ಯೂಷನ್ ದ್ಯಾನ್ ರಿವರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಏನು, ಲೇಕ್ಸ್ನಲ್ಲಿ ನೀರು ಜಾಸ್ತಿ ಪೊಲ್ಯೂಷನ್ ಆಗುತ್ತೆ ಕಂಪೇರ್ ಟು ರಿವರ್ಸ್ ಅಂತ. ಆ್ಯಂಡ್ ರೀಸನ್ ಏನು ಅಂದರೆ ವಾಟರ್ ಇನ್ ಲೇಕ್ಸ್ ಮೇ ಟೇಕ್ ಡಿಕೇಡ್ಸ್ ಟು ಬಿ ರಿಪ್ಲೇಸ್ಡ್. ಸೊ ಇದಕ್ಕೆ ಕರೆಕ್ಟಾದ ಆಪ್ಷನ್ ಏನು ಅಂತಂದರೆ ಬೋತ್ ಎ ಆ್ಯಂಡ್ ಆರ್ ಕರೆಕ್ಟ್. ಸೊ ಬೋತ್ ಅಸರ್ಷನ್ ಆ್ಯಂಡ್ reason are correct and R is the correct explanation of A. So ಯಾಕಂದರೆ lakes are the inland bodies of water that lack any direct exchange with the ocean. ಸೊ ಲೇಕ್ಸ್ನಲ್ಲಿ ನೀರು ಒಂದೇ ನಿಂತಿರುತ್ತೆ. ಸೊ ಹಾಗಾಗಿ ನೀರು ಏನು ಪೊಲ್ಯೂಷನ್ ಆಗೋದು, ಮಾಲಿನ್ಯ ಆಗೋದು ಜಾಸ್ತಿ ಚಾನ್ಸಸ್ ಇರುತ್ತೆ ಅಂಥೇಳಿ ಇದು. ಸೊ ಇದಕ್ಕೆ ಸೆಕೆಂಡ್ ಕ್ವೆಶನ್ಗೆ ಕರೆಕ್ಟ್ ಆನ್ಸರು ಆಪ್ಷನ್ ಎ. ಬೋತ್ A assertion and reason are correct and R is the correct explanation of A ಅಂತ ಹೇಳ್ತೀವಿ. Then next one, third question, methane, a greenhouse gas, is emitted from A, landfills, B, construction debris, C, wetlands, D, e-waste. So fourth one, e-waste. So ಇದಕ್ಕೆ methane is a greenhouse gas that is emitted from, ಒಂದು ಲ್ಯಾಂಡ್ಫಿಲ್ಸಿಂದ ಎಮಿಟ್ ಆಗುತ್ತೆ, ಇನ್ನೊಂದು ವೆಟ್ಲ್ಯಾಂಡ್ಸಿಂದ ಎಮಿಟ್ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. 1 and 3 only. So methane is emitted from landfills and wetlands ಅಂತ ಹೇಳ್ತೀವಿ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. 1 and 3 are correct. Then next one, match the following: histosols, andisols, gelisols and eridosols. ಸೊ ಇದರಲ್ಲಿ ಕರೆಕ್ಟ್ ಆಪ್ಷನ್ನು ಯಾವುದು ಬರುತ್ತೆ ಅಂತ ಅಂದರೆ, ಇಲ್ಲಿ ಇದಕ್ಕೆ ಹಿಸ್ಟೋಸೋಲ್ಸ್ಗೆ ಯಾವುದು ಬರುತ್ತೆ, ಹಿಸ್ಟೋಸೋಲ್ಸ್ ಎಗೆ ಸಾಯಿಲ್ ಆರ್ಡರ್ ಕನ್ಸಿಸ್ಟಿಂಗ್ ಆಫ್ ಸಾಯಿಲ್ಸ್ ವಿತ್ ಅ ಥಿಕ್ ಅಪ್ಪರ್ ಲೇಯರ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್. ಸೊ ಹಿಸ್ಟೋಸಾಲ್ಸ್ಗೆ ಇದು ಬರುತ್ತೆ. ದೆನ್ ಆ್ಯಂಡಿಸಾಲ್ಸ್ಗೆ ಸಾಯಿಲ್ಸ್ ದಟ್ ಆರ್ ಸಾಯಿಲ್ ಆರ್ಡರ್ ದಟ್ ಇನ್ಕ್ಲೂಡ್ಸ್ ಸಾಯಿಲ್ ಫಾರ್ಮ್ಡ್ ಆನ್ ವಾಲ್ಕ್ಯಾನಿಕ್ ಆ್ಯಶ್ಗೆ ಆ್ಯಂಡಿಸಾಲ್ಸ್ ಅಂತ ಹೇಳ್ತೀವಿ. ದೆನ್ ಜೆಲಿಸಾಲ್ಸ್ ಅಂದರೆ ಸಾಯಿಲ್ ಅಂಡರ್ ಕೋಲ್ಡ್ ರೀಜನ್ಸ್ ಇನ್ಕ್ಲೂಡಿಂಗ್ ಸಾಯಿಲ್ಸ್ ಅಂಡರ್ಲೇಯಿಂಗ್ ದ ಬೈ ಪರ್ಮಾಫ್ರಾಸ್ಟ್ ಅಂತ ಹೇಳ್ತೀವಿ. ದೆನ್ ಡಿಗೆ ಸಾಯಿಲ್ ಆರ್ಡರ್ ಕನ್ಸಿಸ್ಟಿಂಗ್ ಆಫ್ ಸಾಯಿಲ್ಸ್ ಆಫ್ ಡ್ರೈ ಕ್ಲೈಮೇಟ್ಸು ಆ್ಯಡಿಸಾಲ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ A4, B1, C2, D3. ಸೊ ಯಾವುದಕ್ಕೆ ಬರುತ್ತೆ, ಆಪ್ಷನ್ ಎಗೆ ಬರುತ್ತೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಫೋರ್ತ್ ಕ್ವೆಶನ್ಗೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ ಒನ್ನು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತಾದರೆ, ಸೆಂಟರ್ ಫಾರ್ ಎಕಲಾಜಿಕಲ್ ಸೈನ್ಸಸ್ಸು ಬೆಂಗಳೂರಿನಲ್ಲೇ ಇರೋದು, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಡೆಹ್ರಾಡೂನ್ನಲ್ಲೇ ಇರೋದು,
ಗೋವಿಂದ ವಲ್ಲಭ ಪ್ಯಾಂಟ್ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಎನ್ವೈರ್ನ್ಮೆಂಟ್ ಅಲ್ಮೋರಾದಲ್ಲೇ ಇರೋದು. ಬಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟು ಕೋಲ್ಕತ್ತಾ ಅಂತ ಇರೋದು, ಇದು ರಾಂಗ್. ಬಿಕಾಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಇರೋದು ಭೂಪಾಲ್, ಮಧ್ಯಪ್ರದೇಶ್ ಸ್ಟೇಟ್ ಭೂಪಾಲ್ನಲ್ಲಿ ಇರೋದು. ಸೊ ವಿಚ್ ಆಫ್ ದ ಒನ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ವಿತ್ ದ ಕರೆಕ್ಟ್ ಆನ್ಸರ್. ಸೊ ಕೋಲ್ಕತ್ತಾ ಅನ್ನೋದು ರಾಂಗ್ ಆನ್ಸರು. ಅದು ಆ್ಯಕ್ಚುಲಿ ಇರೋದು ಸಿಚುವೇಟೆಡ್ ಇನ್ ಭೋಪಾಲ್ ಆಫ್ ಮಧ್ಯಪ್ರದೇಶ್ ಅಂತ ಹೇಳ್ತೀವಿ. ಸೊ 5th ಕ್ವೆಶನ್ಗೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Then next one, which ancient center of learning is considered the world's first university and was located in present day Bihar? So world first university ಅಂದ ತಕ್ಷಣ ನಿಮಗೆ ನೆನಪಾಗಬೇಕು, ಅದು ನಲಂದ ಯೂನಿವರ್ಸಿಟಿ. ಸೊ ನಲಂದ ಯೂನಿವರ್ಸಿಟಿ is now present in Bihar. So world's first university. 6th ಕ್ವೆಶನ್ಗೆ ಕರೆಕ್ಟ್ ಆನ್ಸರು ಎ, ಆಪ್ಷನ್ ಎ, ನಲಂದ ಯೂನಿವರ್ಸಿಟಿ. Then next one, what is the primary focus of Oriental learning programs in India? ಸೊ ಓರಿಯೆಂಟಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾದು ಮೇನ್ ಫೋಕಸ್ ಏನು ಅಂತ ನೋಡೋದಾದರೆ, ಆಪ್ಷನ್ ಎಂಫಸೈಸಿಂಗ್ ಮೇನ್ ಸ್ಟ್ರೀಮ್ ಅಕಾಡೆಮಿಕ್ ಡಿಸಿಪ್ಲಿನ್ಸ್, ಪ್ರಿಸರ್ವಿಂಗ್ ಟ್ರೆಡಿಷನಲ್ ಆರ್ಟ್ಸ್ ಆ್ಯಂಡ್ ಕಲ್ಚರ್, ಪ್ರಮೋಟಿಂಗ್ ಇಂಟರ್ಡಿಸಿಪ್ಲಿನರಿ ಸ್ಟಡೀಸ್ ಆರ್ ಇನ್ಕಾರ್ಪೊರೇಟಿಂಗ್ ಮಾಡರ್ನ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಪ್ರಿಸರ್ವಿಂಗ್ ಟ್ರೆಡಿಷನಲ್ ಆರ್ಟ್ಸ್ ಆ್ಯಂಡ್ ಕಲ್ಚರ್. ಸೊ ಇದು ಓರಿಯೆಂಟಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ ಅಂದರೆ ಲೈಕ್ ಗುರುಕುಲ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ. ಸೊ ಗುರುಕುಲ್ ಸಿಸ್ಟಮ್ನಲ್ಲಿ ಯಾವ ರೀತಿ ಎಜುಕೇಷನ್ ಸಿಸ್ಟಮ್ ಇರುತ್ತೆ, ಸೊ ಅದನ್ನು ನಾವು ಓರಿಯೆಂಟಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ ಅಂತ ಹೇಳ್ತೀವಿ. ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಪ್ರಿಸರ್ವಿಂಗ್ ಟ್ರೆಡಿಷನಲ್ ಆರ್ಟ್ಸ್ ಆ್ಯಂಡ್ ಕಲ್ಚರ್ ಅಂತ ಹೇಳ್ತೀವಿ. ಸೊ ಆಪ್ಷನ್ ಫಾರ್ 7th ಕ್ವೆಶನ್, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. Then 8th question, which among the following cannot be stand-alone institutions of ಹೈಯರ್ ಎಜುಕೇಷನ್? ಸೊ ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಏನಂದರೆ, ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಎಜುಕೇಷನ್ ಆರ್ ನಾಟ್ ಅಫಿಲಿಯೇಟೆಡ್ ವಿತ್ ದ ಯೂನಿವರ್ಸಿಟಿ. ಸೊ ಅದು ಯಾವುದೇ ಯೂನಿವರ್ಸಿಟಿಗೆ ಅಫಿಲಿಯೇಷನ್ ಇರಲ್ಲ. ಯೂನಿವರ್ಸಿಟಿಗೂ ಅಫಿಲಿಯೇಷನ್ ಇರಲಾರ್ದಂಥ ಇನ್ಸ್ಟಿಟ್ಯೂಷನ್ಸ್ಗೆ ಸ್ಟ್ಯಾಂಡ್ ಅಲೋನ್ ಯೂನಿವರ್ಸಿಟಿ ಅಂತ ಕರಿತೀವಿ. ಸೊ ಇದಕ್ಕೆ ಟೆಕ್ನಿಕಲ್ ಸ್ಕೂಲ್ಸ್ ಅಂತ ಏನು ಬರುತ್ತೆ ಅದು ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಅಫಿಲಿಯೇಟೆಡ್ ಕಾಲೇಜಸ್ ಅಂದರೆ ಇಟ್ ಈಸ್ ಅಫಿಲಿಯೇಷನ್ ವಿತ್ ಯೂನಿವರ್ಸಿಟಿ ಇದ್ದೇ ಇರುತ್ತೆ. ದೆನ್ ಬಿಸ್ನೆಸ್ ಸ್ಕೂಲ್ಸ್ ಕೂಡ ಏನು ಯೂನಿವರ್ಸಿಟಿ ಅಫಿಲಿಯೇಷನಲ್ಲೇ ಬರುತ್ತೆ. ನರ್ಸಿಂಗ್ ಸ್ಕೂಲ್ಸು ಕೂಡ ಯೂನಿವರ್ಸಿಟಿ ಅಫಿಲಿಯೇಷನ್ಸಲ್ಲೇ ಬರುತ್ತೆ. ಸೊ ಇದಕ್ಕೆ ಪಾಲಿಟೆಕ್ನಿಕ್ಸ್ ಆರ್ ಕೆನಾಟ್ ಬಿ. So which among the following cannot be standalone institutions of higher education ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬರೋದು ಏನು ನರ್ಸಿಂಗ್ ಸ್ಕೂಲ್ಸು, ಪಾಲಿಟೆಕ್ನಿಕ್ಸು ಅದೆಲ್ಲನೂ ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಬರುತ್ತೆ. ಕೆನಾಟ್ ಬಿ ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಎಜುಕೇಷನ್ ಅಂತ ಕೇಳಿದ್ದಾರೆ. ಸೊ ಕೆನಾಟ್ ಬಿ ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್ಸ್ ಅಂತ ಆದರೆ ಅಫಿಲಿಯೇಟೆಡ್ ಕಾಲೇಜಸ್ ಆರ್ ಕೆನಾಟ್ ಬಿ ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಎಜುಕೇಷನ್ ಅಂತ ಬರುತ್ತೆ. ಸೊ ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಪಾಲಿಟೆಕ್ನಿಕ್ಸು, ನರ್ಸಿಂಗ್ ಸ್ಕೂಲ್ಸ್ನಲ್ಲಿ ಬರುತ್ತೆ. ಅಫಿಲಿಯೇಟೆಡ್ ಕಾಲೇಜಸ್ಸು ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಬರಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಅಮಂಗ್ ದ ಫಾಲೋಯಿಂಗ್ ಕೆನಾಟ್ ಬಿ ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಎಜುಕೇಷನ್ ಅಂದರೆ ಅಫಿಲಿಯೇಟೆಡ್ ಕಾಲೇಜಸ್ ಕೆನಾಟ್ ಬಿ ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಎಜುಕೇಷನ್ ಬಿಕಾಸ್ ಅಫಿಲಿಯೇಟೆಡ್ ಕಾಲೇಜಸ್ ಆರ್ ರಿಜಿಸ್ಟರ್ಡ್ ಅಂಡರ್ ಆರ್ ಅಫಿಲಿಯೇಟೆಡ್ ಅಂಡರ್ ಯೂನಿವರ್ಸಿಟಿ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಕ್ವೆಶನ್ನು, 9th ಕ್ವೆಶನ್ನು, a university that shares learning resources with different universities can be considered as. ಸೊ ಯಾವ್ದು ಯೂನಿವರ್ಸಿಟಿ ಬೇರೆ ಯೂನಿವರ್ಸಿಟೀಸ್ ಜೊತೆ ರಿಸೋರ್ಸಸ್ನ ಏನು ಶೇರ್ ಮಾಡ್ಕೊಳ್ಳುತ್ತೆ ಆ ಯೂನಿವರ್ಸಿಟೀಸ್ನ ಏನಂತ ಕರೀತಾರೆ ಅಂತ ಕೊಟ್ಟಿದ್ದಾರೆ. ಯೂನಿವರ್ಸಿಟಿ ದಟ್ ಶೇರ್ಸ್ ಲರ್ನಿಂಗ್ ರಿಸೋರ್ಸಸ್ ವಿತ್ ಡಿಫ್ರೆಂಟ್ ಯೂನಿವರ್ಸಿಟೀಸ್. ಸೊ ಸಚ್ ಯೂನಿವರ್ಸಿಟೀಸ್ ಆರ್ ಕಾಲ್ಡ್ ಆಸ್ ಮೆಟಾ ಯೂನಿವರ್ಸಿಟಿ ಅಂತ ಹೇಳ್ತೀವಿ. ಸೊ ಮೆಟಾ ಯೂನಿವರ್ಸಿಟೀಸ್ ಶೇರ್ಸ್ ಲರ್ನಿಂಗ್ ರಿಸೋರ್ಸಸ್ ವಿತ್ ಡಿಫ್ರೆಂಟ್ ಯೂನಿವರ್ಸಿಟೀಸ್. ಸೊ ಕ್ವೆಶನ್ 9ಗೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್, ಮೆಟಾ ಯೂನಿವರ್ಸಿಟಿ. Then for 10th question, NAC is an. So NAC is an ಏನು ಅಂತ ಕೇಳಿದ್ದಾರೆ. ಸೊ NAC is an recognizing body, accrediting body, affiliating body and auditing body. ಸೊ NAC is an affiliating body ಅಂತ ಹೇಳ್ತೀವಿ. ಸೊ it is an affiliating body. Then next one, 11th question, identify the combination of 3 main aspects of pupil learning which are important for effective teaching from the following and select the correct code. ಸೊ ಇದರಲ್ಲಿ ಎಫೆಕ್ಟಿವ್ ಟೀಚಿಂಗಿಗೆ ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಂದೇಳಿ ಕೇಳಿದ್ದಾರೆ. ಸೊ ಐಡೆಂಟಿಫೈ ದ ಕಾಂಬಿನೇಷನ್ ಆಫ್ 3 ಮೇನ್ ಆಸ್ಪೆಕ್ಟ್ಸ್ ಆಫ್ ಪ್ಯೂಪಿಲ್ ಲರ್ನಿಂಗ್ ಅಂತ ಕೇಳಿದ್ದಾರೆ. ಸೊ ಪ್ಯೂಪಿಲ್ ಲರ್ನಿಂಗ್ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ಎಫೆಕ್ಟಿವ್ ಟೀಚಿಂಗ್ ಫ್ರಮ್ ದ ಫಾಲೋಯಿಂಗ್. ಸೊ ಪ್ಯೂಪಿಲ್ ಲರ್ನಿಂಗಿಂದ ಎಫೆಕ್ಟಿವ್ ಆಗಿ ಇರೋದು ಪ್ಯೂಪಿಲ್ ಅಟೆಂಡಿಂಗ್ ಟು ದ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್. ಸೊ ಅಫ್ಕೋರ್ಸ್ ಪ್ಯೂಪಿಲ್ ಅಟೆಂಡ್ ಆಗಲೇಬೇಕು. ಹಿಯರ್ ಪ್ಯೂಪಿಲ್ ಅಂದರೆ ಏನು ಸ್ಟೂಡೆಂಟ್ಸ್ನ ಪ್ಯೂಪಿಲ್ ಅಂತೀವಿ. ಪ್ಯೂಪಿಲ್ ಅಟೆಂಡಿಂಗ್ ಟು ದ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಫ್ಕೋರ್ಸ್ ಸ್ಟೂಡೆಂಟ್ಸ್ ಅಟೆಂಡ್ ಆಗಲೇಬೇಕು. ಅಪ್ರೋಪ್ರಿಯೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್, ಟೀಚರ್ ಕಂಟ್ರೋಲಿಂಗ್ ದ ಪ್ಯೂಪಿಲ್,
ಪ್ಯೂಪಿಲ್ ರಿಸೆಪ್ಟಿವ್ ಟು ದ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಪ್ಯೂಪಿಲ್ ಅಟೆಂಡಿಂಗ್ ಟು ದ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್, ಅಪ್ರೋಪ್ರಿಯೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್, ದೆನ್ ಪ್ಯೂಪಿಲ್ ರಿಸೆಪ್ಟಿವ್ ಟು ದ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. 1, 2, 4 ಇಸ್ ದ ಕರೆಕ್ಟ್ ಆಪ್ಷನ್ಸ್ ಅಂತ ಹೇಳ್ತೀವಿ. 3 ಮೇನ್ ಆಸ್ಪೆಕ್ಟ್ಸ್ ಅಂತ ಅಂದರೆ ಅದು ಫಸ್ಟು, ಸೆಕೆಂಡು ಆ್ಯಂಡ್ ಫೋರ್ತ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 11th ಕ್ವೆಶನ್. ದೆನ್ ನೆಕ್ಸ್ಟ್ ಒನ್ 12th ಕ್ವೆಶನ್. ಸೊ ಇಲ್ಲಿ 12th ಕ್ವೆಶನ್ನಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ, ಯಾಕಂದರೆ ಇಲ್ಲಿ ಕೊಟ್ಟಿರೋದು ಕ್ವೆಶನ್ ಏನು, ಐಡೆಂಟಿಫೈ ದ ಇನ್ಸ್ಟಿಟ್ಯೂಷನ್ಸ್ ವಿಚ್ ಇಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಫೆಷನಲ್ ಗ್ರೋತ್ ಆಫ್ ಟೀಚರ್ಸ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನ್ಯಾಕ್ ಬಂದ್ಬಿಟ್ಟು ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಗ್ರಿಡೇಷನ್ ಕೌನ್ಸಿಲ್ ಅಂತ ಹೇಳ್ತೀವಿ. CSIR ಅಂದರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತ ಹೇಳ್ತೀವಿ. EMMRC ಅಂತ ಅಂದರೆ ಎಜುಕೇಷನಲ್ ಮಲ್ಟಿಮೀಡಿಯಾ ರಿಸರ್ಚ್ ಸೆಂಟರ್ ಅಂತ ಹೇಳ್ತೀವಿ. ಸೊ ಆ್ಯಕ್ಚುಲಿ ಇದು ಮೂರೂ ಟೀಚರ್ಸ್ ಪ್ರೊಫೆಷ್ನಲ್ ಗ್ರೋತ್ ಆಫ್ ಟೀಚರ್ಸ್ ಇನ್ ಇಂಡಿಯಾಗೆ ಬರಲ್ಲ. ಆ್ಯಕ್ಚುಯಲ್ ಆನ್ಸರ್ ಬಂದ್ಬಿಟ್ಟು NCERT ಇದು. ಸೊ NCERT ಇಸ್ ದ ಕರೆಕ್ಟ್ ಆನ್ಸರ್, ಬಟ್ TLC ಅಂತ ಕೊಟ್ಟಿದ್ದಾರೆ. ಸೊ TLC ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಸೊ ಹಾಗಾಗಿ ಇದಕ್ಕೆ ಕರೆಕ್ಟ್ ಆನ್ಸರು NCERT ಅಂತ ಬರಬೇಕು. ಸೊ ಮೋಸ್ಟ್ಲಿ ಏನು ಬರುತ್ತೆ ನೋಡೋಣ ಇದರಲ್ಲಿ ಆಪ್ಷನ್ಸು, ಕೀ ಆನ್ಸರ್ಸಲ್ಲಿ ಏನು ಬರುತ್ತೆ ಅಂತ ನೋಡೋಣ. ಸೊ 13th ಕ್ವೆಶನ್ನು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸ್ವಯಂ ಪ್ರಭಾ. ಸೊ ಸ್ವಯಂ ಪ್ರಭಾ ಅದು ಕ್ಯಾರೆಕ್ಟರಿಸ್ಟಿಕ್ ಅಲ್ಲ ಯಾವುದು ಅಂತ ಕೇಳಿದ್ದಾರೆ. ಸೊ ಸ್ವಯಂ ಪ್ರಭಾದ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತ ಅಂದರೆ ಇಟ್ ಈಸ್ ಅ ಗ್ರೂಪ್ ಆಫ್ DTH ಚಾನಲ್ಸ್. ಸೊ DTH ಚಾನಲ್ಸ್ನಿಂದ ಎಜುಕೇಷನಲ್ ಕಂಟೆಂಟ್ನ ಕೊಡೋದು, ದೆನ್ ಕ್ವಾಲಿಟಿ ಲರ್ನಿಂಗ್ ರಿಸೋರ್ಸಸ್ನ ಪ್ರೊವೈಡ್ ಮಾಡುತ್ತೆ ಸ್ವಯಂ ಪ್ರಭಾದಲ್ಲಿ, ದೆನ್ 24/7 ಆಕ್ಸೆಸಿಬಿಲಿಟಿ ಇರುತ್ತೆ. ಸೊ ಇಟ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸ್ವಯಂ ಪ್ರಭಾ ಅಂದರೆ ಇಟ್ ಈಸ್ ನಾಟ್ ಅ ಪ್ಲ್ಯಾಟ್ಫಾರ್ಮ್ ಆಫ್ ಮೂಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೂಕ್ ಅಂದರೆ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಅಂತಂದೇಳಿ. ಸೊ ಇಟ್ ಈಸ್ ನಾಟ್ ಅ ಪ್ಲ್ಯಾಟ್ಫಾರ್ಮ್ ಆಫ್ ಮೂಕ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಅ ಪ್ಲ್ಯಾಟ್ಫಾರ್ಮ್ ಫಾರ್ ಮೂಕ್. ಸೊ ಇಟ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸ್ವಯಂ ಪ್ರಭಾ ಅಂತಂದರೆ ನಾಟ್ ಎ ಪ್ಲ್ಯಾಟ್ಫಾರ್ಮ್ ಫಾರ್ ಮೂಕ್ ಅಂತಂದೇಳಿ ಕೊಟ್ಟಿರೋದು. ಸೊ ದಟ್ ಈಸ್ ಅ ಕರೆಕ್ಟ್ ಆನ್ಸರ್. ಸೊ 13th ಕ್ವೆಶನ್ಗೆ ಆಪ್ಷನ್ ಡಿ, ನಾಟ್ ಎ ಪ್ಲ್ಯಾಟ್ಫಾರ್ಮ್ ಆಫ್ ಮೂಕ್. ಮೂಕ್ ಅಂದರೆ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 13th ಕ್ವೆಶನ್. ದೆನ್ ನೆಕ್ಸ್ಟ್ ಒನ್, ಸಪೋಸ್ 14th question, suppose a teacher performs a self-assessment in which he or she examines the pedagogy, articulates reason and strength for strategies used in the classroom, identify the method referred here. ಸೊ ಈ ಕ್ವೆಶನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಅ ಟೀಚರ್ ಪರ್ಫಾರ್ಮ್ಸ್ ಸೆಲ್ಫ್ ಅಸೆಸ್ಮೆಂಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಟೀಚರ್ ಅಸೆಸ್ಮೆಂಟ್ಗೆ ಬೇಕಾಗಿರೋದಿದು. ಸೊ ಸೆಲ್ಫ್ ಅಸೆಸ್ಮೆಂಟ್ ಇನ್ ವಿಚ್ ಹಿ ಆರ್ ಶಿ ಎಕ್ಸಾಮಿನ್ಸ್ ದ ಪೆಡಾಗಗಿ. ಸೊ ಪೆಡಾಗಗಿನ ಎಕ್ಸಾಮಿನ್ ಮಾಡಿಬಿಟ್ಟು ಆರ್ಟಿಕ್ಯುಲೇಟ್ಸ್ ರೀಸನ್ ಆ್ಯಂಡ್ ಸ್ಟ್ರೆಂತ್ ಫಾರ್ ಸ್ಟ್ರಾಟಜೀಸ್ ಯೂಸ್ಡ್ ಇನ್ ದ ಕ್ಲಾಸ್ ರೂಮ್. ಸೊ ಐಡೆಂಟಿಫೈ ದ ಮೆಥಡ್ ರೆಫರ್ಡ್ ಹಿಯರ್. ಸೊ ಟೀಚರ್ ಸ್ಟ್ರೆಂಥನ್ ಟು ಸ್ಟ್ರೆಂಥನ್ ಹರ್ ಅಸೆಸ್ಮೆಂಟ್, ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡೋಂಥ ಟೆಕ್ನಿಕ್ ಯಾವುದು ಅಂದರೆ ಆಪ್ಷನ್ ಬಿ, ಮೈಕ್ರೋ ಟೀಚಿಂಗ್ ಅಂತ ಹೇಳ್ತೀವಿ ಇದಕ್ಕೆ. ದೆನ್ ನೆಕ್ಸ್ಟ್ ಕ್ವೆಶನ್, ಸೊ 14th ಕ್ವೆಶನ್ಗೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್, ಮೈಕ್ರೋ ಟೀಚಿಂಗ್. ದೆನ್ ನೆಕ್ಸ್ಟ್ 15th ಕ್ವೆಶನ್, ವಾಟ್ ಈಸ್ ದ ಮೇಜರ್ ಪರ್ಪಸ್ ಆಫ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸೆಮಿಸ್ಟರ್ ಸಿಸ್ಟಮ್ ಇನ್ ಹೈಯರ್ ಎಜುಕೇಷನ್. ಸೊ ಈಗ ಬಂದಿರೋದು ಇದು CBCS ಅಂತ ಹೇಳ್ತಾರೆ, ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸೆಮಿಸ್ಟರ್ ಸಿಸ್ಟಮ್ ಅಂತ. ಸೊ ಇದಕ್ಕೆ ಆಲ್ಮೋಸ್ಟ್ ಈಗ ಎಲ್ಲರೂ ಏನು ಡಿಗ್ರಿನಲ್ಲಿ ಏನು ನಿಮಗೆ ಇದೇ ರೀತಿ CBCS ಮೇಲೇ ಆಗ್ತಾ ಇರೋದ್ರಿಂದ ಮೋಸ್ಟ್ಲಿ ಇದನ್ನು ಕರೆಕ್ಟಾಗಿ ಆನ್ಸರ್ ಮಾಡಿರ್ತೀರಿ ಅಂತ ಅನ್ಕೊತೀನಿ. ಸೊ 15th ಕ್ವೆಶನ್ಗೆ, ವಾಟ್ ಈಸ್ ಅ ಮೇಜರ್ ಪರ್ಪಸ್ ಆಫ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸೆಮಿಸ್ಟರ್ ಸಿಸ್ಟಮ್ ಇನ್ ಹೈಯರ್ ಎಜುಕೇಷನ್ ಅಂತ ಅಂದರೆ ಇದು ಏನೋ ಕೊಟ್ಟಿದ್ದಾರೆ ಆಪ್ಷನ್ಸು. ಟು ರೆಡ್ಯೂಸ್ ದ ನಂಬರ್ ಆಫ್ ಕೋರ್ಸಸ್ ಆಫರ್ಡ್ ಇನ್ ಈಚ್ ಪ್ರೋಗ್ರಾಮ್, ಇದು ಬರಲ್ಲ. Then to provide flexibility in course selection and credit accumulation, then to standardize all courses across different universities, or to eliminate examinations and assessment. So idukke correct answer bandbitu option B, to provide flexibility in course selection and credit accumulation anta heltivi. So 15th question ge second question, option B is the correct answer, to provide flexibility in course selection and credit accumulation. Then 16th question, which of the following statements best describes the positivism approach ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಪಾಸಿಟಿವಿಸಮ್ ಅಪ್ರೋಚ್ ಅಂದರೆ ಏನು ಅಂದರೆ ಪಾಸಿಟಿವಿಸಮ್ ಸೀಕ್ಸ್ ಟು ಅನ್ಕವರ್ ಯೂನಿವರ್ಸಲ್ ಲಾಸ್ ಆ್ಯಂಡ್ ಆಬ್ಜೆಕ್ಟಿವ್ ಟ್ರೂತ್ಸ್. ಸೊ ಇದರದ್ದು ಯೂನಿವರ್ಸಲ್ ಲಾಸ್ನ ಮತ್ತು ಆಬ್ಜೆಕ್ಟಿವ್ ಟ್ರೂತ್ಸ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪಾಸಿಟಿವಿಸಮ್ ಅಪ್ರೋಚ್ ಹೆಲ್ಪ್ ಆಗುತ್ತೆ. ಸೊ ಇದ್ರದ್ದು ಏನು ಅಂದರೆ ಆಬ್ಜೆಕ್ಟಿವ್ ಟ್ರೂತ್ ಅಂದರೆ ಇದ್ರದ್ದು ಐಡಿಯಾ ಏನು ಅಂತಂದರೆ ಸೊಸೈಟಿ ಕ್ಯಾನ್ ಬಿ ಸ್ಟಡಿಡ್ ಯೂಸಿಂಗ್ ದ ಮೆಥಡ್ಸ್ ಆಫ್ ನ್ಯಾಚುರಲ್ ಸೈನ್ಸಸ್ ಅಂತ ಹೇಳ್ತೀವಿ. ಸೊ ನ್ಯಾಚುರಲ್ ಸೈನ್ಸಸ್ಸಿಂದ ಬರೋದಕ್ಕೆ
ಸೊ ಇದಕ್ಕೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಪಾಸಿಟಿವಿಸಮ್ ಸೀಕ್ಸ್ ಟು ಅನ್ಕವರ್ ಯೂನಿವರ್ಸಲ್ ಲಾಸ್ ಆ್ಯಂಡ್ ಆಬ್ಜೆಕ್ಟಿವ್ ಟ್ರುತ್ಸ್. 16th ಕ್ವೆಶನ್ಗೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ 17th ಕ್ವೆಶನ್ನು, in a research study investigating the effects of a new drug on blood pressure, which of the following steps involves recruiting participants and collecting relevant information? So ಇದು ರಿಲೇಟೆಡ್ ಟು ರಿಸರ್ಚ್ ರಿಲೇಟೆಡ್ ಕ್ವೆಶನ್ ಇದು. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ, ಇನ್ ಅ ರಿಸರ್ಚ್ ಸ್ಟಡಿ ಇನ್ವೆಸ್ಟಿಗೇಟಿಂಗ್ ಎಫೆಕ್ಟ್ಸ್ ಆಫ್ ಎ ನ್ಯೂ ಡ್ರಗ್ ಆನ್ ಬ್ಲಡ್ ಪ್ರೆಷರ್. ಸೊ ಎಫೆಕ್ಟ್ಸ್ ಆಫ್ ನ್ಯೂ ಡ್ರಗ್ ಆನ್ ಎ ಬ್ಲಡ್ ಪ್ರೆಷರ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೆಪ್ಸ್ ಇನ್ವಾಲ್ವ್ಸ್ ರಿಕ್ರೂಟಿಂಗ್ ಪಾರ್ಟಿಸಿಪೆಂಟ್ಸ್ ಆ್ಯಂಡ್ ಕಲೆಕ್ಟಿಂಗ್ ರಿಲೆವೆಂಟ್ ಇನ್ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟು ರಿಕ್ರೂಟಿಂಗ್ ಪಾರ್ಟಿಸಿಪೆಂಟ್ಸ್ ಆ್ಯಂಡ್ ಟೆಸ್ಟಿಂಗ್ ಮಾಡೋದು, ಆಮೇಲೆ ಅದರಿಂದ ಕಲೆಕ್ಟಿಂಗ್ ಇನ್ಫಾರ್ಮೇಷನ್. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್, ಡಾಟಾ ಕಲೆಕ್ಷನ್ ಅಂತ ಇರ್ಬೋದು. ದೆನ್ ನೆಕ್ಸ್ಟ್ ಒನ್, which section of the thesis is typically responsible for outlining the research objectives, methodology and scope of the study? ಸೊ ಈಗ ನಾವು ಒಂದು ಥೀಸಿಸ್ ಬರಿತಾ ಇದ್ದೀವಿ ಅಂತ ಅಂದರೆ ಆ ಥೀಸಿಸ್ನಲ್ಲಿ ಎಲ್ಲನೂ ಇರುತ್ತೆ. ಸೊ ಲೈಕ್ ಇಂಟ್ರೊಡಕ್ಷನು ಇರುತ್ತೆ, ಲಿಟ್ರೇಚರ್ ರಿವ್ಯೂ ಇರುತ್ತೆ, ಅಬ್ಸ್ಟ್ರಾಕ್ಟು ಇರುತ್ತೆ, ಅನಾಲಿಸಿಸು ಇರುತ್ತೆ. ಇಂಟ್ರೊಡಕ್ಷನ್ ಅಂದರೆ ನಾವು ಏನು ವರ್ಕ್ ಮಾಡ್ತಾ ಇದ್ದೀವಿ ಅದರದ್ದು ರಿಲೇಟೆಡ್ ಇಂಟ್ರೊಡಕ್ಷನ್ ಇರುತ್ತೆ. ಲಿಟ್ರೇಚರ್ ರಿವ್ಯೂ ಅಂದರೆ ಆ ವರ್ಕ್ ಸ್ಟಾರ್ಟ್ ಮಾಡೋದಕ್ಕೆ ನಾವು ಎಲ್ಲೆಲ್ಲಿಂದ ಏನು ಸೋರ್ಸ್ ಕಲೆಕ್ಟ್ ಮಾಡಿದ್ದೀವಿ ಅದರದ್ದು ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಅನಾಲಿಸಿಸ್ ಅಂದರೆ ನಾವು ಏನು ಎಕ್ಸ್ಪೆರಿಮೆಂಟಲ್ ಮಾಡಿರ್ತೀವಿ ಅದರದ್ದು ಅಬ್ಸರ್ವೇಷನ್ಸ್ಗೆ ನಾವು ಅನಲೈಸ್ ಮಾಡಿ ಬರೆಯೋದನ್ನ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಬ್ಸ್ಟ್ರಾಕ್ಟ್ ಅಂದರೆ ಕಂಪ್ಲೀಟ್ ನಮ್ಮದು ಥೀಸಿಸ್ದು ಏನಿದೆ, ವರ್ಕ್ ಆಬ್ಜೆಕ್ಟಿವ್ ಏನು, ಏನು ಮೆಥಡ್ ಫಾಲೋ ಮಾಡ್ತಾ ಇದ್ದೀವಿ, ಅದರದ್ದು ಸ್ಕೋಪ್ ಏನು ಅನ್ನೋದು ಎಲ್ಲದನ್ನು ನಮಗೆ ಇನ್ಫಾರ್ಮೇಷನ್ ಕೊಡೋದು ಅಬ್ಸ್ಟ್ರಾಕ್ಟು. ಸೊ which section of the thesis is typically responsible for outlining the research objectives, methodology and scope of the study andre option C, abstract gives the all this information. So 18th question ge option C is the correct answer. Then 19th question ge, what is the main purpose of including references, citations in a research paper? So ನಾವು ರೆಫರೆನ್ಸಸ್ ಸೈಟೇಷನ್ಸ್ನ ರಿಸರ್ಚ್ ಪೇಪರ್ನ ಬರೀಬೇಕಾದ್ರೆ ಅಲ್ಲಿ ಸೈಟೇಷನ್ಸು ಮತ್ತು ರೆಫರೆನ್ಸಸ್ನ ಯೂಸ್ ಮಾಡ್ತೀವಿ. ಸೊ ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಯೂಸಿಂಗ್ ದಟ್ ರೆಫರೆನ್ಸ್ ಆ್ಯಂಡ್ ಸೈಟೇಷನ್ಸ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಏನು, ಟು ಮೇಕ್ ಪೇಪರ್ ಮೋರ್ ವಿಜುವಲಿ ಅಪೀಲಿಂಗ್. ಸೆಕೆಂಡ್ ಒನ್, ಟು ಗಿವ್ ಕ್ರೆಡಿಟ್ ಟು ದ ವರ್ಕ್ ಆ್ಯಂಡ್ ಐಡಿಯಾಸ್ ಆಫ್ ಅದರ್ ರಿಸರ್ಚರ್ಸ್. Third one, to increase the word count of the paper. Then D, to show the number of references used by the author. So ಇಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, ಟು ಗಿವ್ ಕ್ರೆಡಿಟ್ ಟು ದ ವರ್ಕ್ ಆ್ಯಂಡ್ ಐಡಿಯಾಸ್ ಆಫ್ ಅದರ್ ರಿಸರ್ಚರ್ಸ್. ಸೊ ನಾವಿವಾಗ ಯಾವುದಾದ್ರೂ ಒಂದು ರಿಸರ್ಚ್ ವರ್ಕ್ ಮಾಡಬೇಕು ಅಂತಂದರೆ ನಾವು ಅದ್ರದ್ದು ರಿಲೇಟೆಡ್ ಏನು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬೇಕು. ಸೊ ಕಲೆಕ್ಟ್ ಮಾಡ್ಕೋಬೇಕಾದ್ರೆ ನಮಗೆ ಕೆಲವೊಂದು ಲಿಟ್ರೇಚರ್ ರಿವ್ಯೂ ಮಾಡಬೇಕಾದಾಗ ನಾವು ಎಷ್ಟೊಂದು ಏನು ಪೇಪರ್ಸ್ನ ಓದ್ತೀವಿ. ಸೊ ಆ ಪೇಪರ್ಸ್ನ ಓದಬೇಕಾದಾಗ ನಮಗೆ ಕೆಲವೊಂದಿಷ್ಟು ಐಡಿಯಾಸ್ ಬಂದಿರುತ್ತೆ. ಸೊ ನಾವು ಆ ಐಡಿಯಾಸ್ನ ಡೈರೆಕ್ಟಾಗಿ ನಮ್ಮ ಪೇಪರ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳಕ್ಕಾಗಲ್ಲ. ಸೊ ಯಾಕಂದರೆ ಅಲ್ಲಿ ಪ್ಲಾಗರಿಸಮ್ ಅನ್ನೋದೊಂದು ಕಾನ್ಸೆಪ್ಟ್ ಇರುತ್ತೆ. ಸೊ ಪ್ಲಾಗರಿಸಮ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಅದನ್ನಲ್ಲಿ ಸೈಟೇಷನ್ಸು ಸೈಟ್ ಮಾಡ್ತೀವಿ. ಅಂದರೆ ನಾವು ಈ ಕಾನ್ಸೆಪ್ಟನ್ನ ಈ ಪೇಪರಿಂದ ತೊಗೊಂಡಿದ್ದೀವಿ ಅಂತ ಹೇಳಿ ಸೈಟ್ ಮಾಡ್ತೀವಿ. ಸೊ ಅದರಿಂದ ಏನಾಗುತ್ತೆ, ವಿ ಆರ್ ಗಿವಿಂಗ್ ಕ್ರೆಡಿಟ್ ಟು ದ ವರ್ಕ್ ಆ್ಯಂಡ್ ಐಡಿಯಾಸ್ ಆಫ್ ದ ಅದರ್ ರಿಸರ್ಚರ್ಸ್. ಸೊ ಬೇರೆ ರಿಸರ್ಚರ್ಸ್ದು ನಾವು ಐಡಿಯಾಸ್ನ ನಮ್ಮ ಪೇಪರ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊತಿದ್ದೀವಿ, ಅದಕ್ಕೆ ಅವ್ರಿಗೆ ಕ್ರೆಡಿಟ್ ಕೊಡ್ತೀವಿ. ಸೊ ಹಾಗಾಗಿ 19th ಕ್ವೆಶನ್ಗೆ, ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಇನ್ಕ್ಲೂಡಿಂಗ್ ರೆಫರೆನ್ಸಸ್ ಆ್ಯಂಡ್ ಸೈಟೇಷನ್ಸ್ ಇನ್ ಅ ರಿಸರ್ಚ್ ಪೇಪರ್ ಅಂದರೆ ಟು ಗಿವ್ ಕ್ರೆಡಿಟ್ ಟು ದ ವರ್ಕ್ ಆ್ಯಂಡ್ ಐಡಿಯಾಸ್ ಆಫ್ ಅದರ್ ರಿಸರ್ಚರ್ಸ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ ಒನ್, ಹೌ ಡಸ್ ICT ಎನ್ಹ್ಯಾನ್ಸ್ ಡಾಟಾ ಅನಾಲಿಸಿಸ್ ಇನ್ ರಿಸರ್ಚ್? ಸೊ ICT ಹೇಗೆ ಡಾಟಾ ಅನಾಲಿಸಿಸ್ನಲ್ಲಿ ಏನೋ ಹೆಲ್ಪ್ ಆಗುತ್ತೆ ಅಂತೇಳಿ, ರಿಸರ್ಚ್ನಲ್ಲಿ ಹೆಲ್ಪ್ ಆಗುತ್ತೆ ಅಂತ ಕೊಟ್ಟಿರೋದಿಲ್ಲಿ. ಸೊ ನಮಗೆ ICTಯಿಂದ ಏನಾಗುತ್ತೆ, ಬೈ ಪ್ರೊವೈಡಿಂಗ್ ಆ್ಯಕ್ಸಸ್ ಟು ಅಡ್ವಾನ್ಸ್ಡ್ ಸ್ಟ್ಯಾಟಿಸ್ಟಿಕಲ್ ಸಾಫ್ಟ್ವೇರ್ ಫಾರ್ ಆಟೋಮೇಟೆಡ್ ಅನಾಲಿಸಿಸ್. ಸೊ ಇದರಿಂದ ನಾವು ಸ್ಟ್ಯಾಟಿಸ್ಟಿಕಲ್ ಸಾಫ್ಟ್ವೇರ್ಸ್ನ ಯೂಸ್ ಮಾಡಿಬಿಟ್ಟು ನಾವು ಆಟೋಮೆಟಿಕ್ಕಾಗಿ ಅನಲೈಸ್ ಮಾಡ್ಬೋದು. ದೆನ್ ವಿ ಕ್ಯಾನ್ ಡಾಟಾ ಅನಾಲಿಸಿಸ್ನ ಸ್ಪೀಡಪ್ ಮಾಡ್ಬೋದು. ಸೊ ಇದಕ್ಕೆ ಹೌ ಡಸ್ ICT ಎನ್ಹ್ಯಾನ್ಸ್ ಡಾಟಾ ಅನಾಲಿಸಿಸ್ ಇನ್ ರಿಸರ್ಚ್ ಅಂದರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್, ಬೈ ಪ್ರೊವೈಡಿಂಗ್ ಆ್ಯಕ್ಸಸ್ ಟು ಅಡ್ವಾನ್ಸ್ಡ್ ಸ್ಟ್ಯಾಟಿಸ್ಟಿಕಲ್ ಸಾಫ್ಟ್ವೇರ್ ಫಾರ್ ಆಟೋಮೇಟೆಡ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 20th ಕ್ವೆಶನ್. ದೆನ್ ನೆಕ್ಸ್ಟ್ 26th ಕ್ವೆಶನ್. ಸೊ 26th ಕ್ವೆಶನಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಸೊ ಮ್ಯಾಚ್ ದ ಫಾಲೋಯಿಂಗ್, ಡಿ ವೇ, ಅರಿಸ್ಟಾಟಲ್, ಜೆ ಕೃಷ್ಣಮೂರ್ತಿ, ಪ್ಲಾಟೋ. ಸೊ ಇದರಲ್ಲಿ ಡಿ ವೇ ಬಂದ್ಬಿಟ್ಟು ಏನು ಬರುತ್ತೆ, ಆಪ್ಷನ್ನು ಈಥೋಸ್, ಪ್ಯಾಥೋಸ್, ಲೋಗೋಸ್ ಅಂತ ಬರುತ್ತೆ. ಅರಿಸ್ಟಾಟಲ್ ಬಂದ್ಬಿಟ್ಟು ಓರಲ್
ಅರಿಸ್ಟಾಟಲ್ ಬಂದ್ಬಿಟ್ಟು ಓರಲ್ ಕಮ್ಯುನಿಕೇಷನ್ ಈಸ್ ಸುಪೀರಿಯರ್ ಟು ರಿಟರ್ನ್ ಟೆಕ್ಸ್ಟ್ ಅನ್ನೋದು ಬರುತ್ತೆ. ದೆನ್ ಜೆ ಕೃಷ್ಣಮೂರ್ತಿ ಅಂತ ಬರೋದು ಕಮ್ಯುನಿಕೇಷನ್ ಈಸ್ ಫಾರ್ ಲರ್ನಿಂಗ್ ಫ್ರಮ್ ಈಚ್ ಅದರ್ ಅಂತ ಹೇಳಿರೋದು. ದೆನ್ ಪ್ಲೇಟೋ ಬಂದ್ಬಿಟ್ಟು ಶೇರ್ಡ್ ಎಕ್ಸ್ಪೀರಿಯನ್ಸಸ್ ಈಸ್ ದ ಗ್ರೇಟೆಸ್ಟ್ ಆಫ್ ಹ್ಯೂಮನ್ ಗುಡ್ಸ್ ಅಂತಂದೇಳಿ. ಸೊ ಇದು ಆಪ್ಷನ್ಸ್ನಲ್ಲಿ ಆ್ಯಕ್ಚುಲಾಗಿ A4, B2, C1 ಆ್ಯಂಡ್ D3. ಇಲ್ಲಿ ಆ್ಯಕ್ಚುಲಾಗಿ ನಮಗೆ ಆಪ್ಷನ್ಸ್ ಬರೋದು ಆಪ್ಷನ್ ಎ ನಲ್ಲಿ, ಬಟ್ ಇದು ಎರಡೂ ಇಂಟರ್ಚೇಂಜ್ ಆಗಿದೆ, ಬಿ ಮತ್ತು ಸಿ. ಸೊ ನನ್ನ ಒಪಿನಿಯನ್ ಪ್ರಕಾರ ಇದು ಎರಡು ಬಿ ಮತ್ತು ಸಿ ಇಂಟರ್ಚೇಂಜ್ ಆಗಿದೆ. ಸೊ ನೋಡೋಣ ಏನು ಬರುತ್ತೆ, ಬಟ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಯಾಕಂದರೆ ಇದು ಯಾವುದು A2, 3 ಇದು ಯಾವುದು ಬರಲ್ಲ. ಸೊ ಇದು ಯಾವುದು ಬರಲ್ಲ ಅಂದಿದ್ದಕ್ಕೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿ ಬರುತ್ತೆ. ಸೊ 26th ಕ್ವೆಶನ್ಗೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ 27th ಕ್ವೆಶನ್ಗೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆನ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಇಸ್ ಕರೆಕ್ಟ್. ಸೊ ಎಫೆಕ್ಟಿವ್ ಕಮ್ಯುನಿಕೇಷನ್ ರಿಲೇಟೆಡ್ ಎರಡು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ಏನು, ಕಮ್ಯುನಿಕೇಷನ್ ಈಸ್ ಎಕ್ಸ್ಚೇಂಜಿಂಗ್ ಇನ್ಫಾರ್ಮೇಷನ್. ದೆನ್ ಸೆಕೆಂಡ್ ಸ್ಟೇಟ್ಮೆಂಟ್ ಏನು, ಕಮ್ಯುನಿಕೇಷನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದ ಎಮೋಷನ್ ಆ್ಯಂಡ್ ಇಂಟೆನ್ಷನ್ ಬಿಹೈಂಡ್ ದ ಇನ್ಫಾರ್ಮೇಷನ್. ಸೊ ಇದರಲ್ಲಿ ಕಮ್ಯುನಿಕೇಷನ್ ಈಸ್ ನಾಟ್ ಜಸ್ಟ್ ದ ಎಕ್ಸ್ಚೇಂಜಿಂಗ್ ಆಫ್ ದ ಇನ್ಫಾರ್ಮೇಷನ್, ಇಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದ ಎಮೋಷನ್ ಆ್ಯಂಡ್ ಇಂಟೆನ್ಷನ್ ಬಿಹೈಂಡ್ ದ ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ. ಸೊ ಕಮ್ಯುನಿಕೇಷನ್ ಆಗಬೇಕು ಅಂತಂದರೆ ಮೇನ್ ದೇರ್ ಶುಡ್ ಬಿ ಇಂಟೆನ್ಷನ್ ಇರಬೇಕು, ಒಂದು ಎಕ್ಸ್ಚೇಂಜ್ ಆಫ್ ಎಮೋಷನ್ಸ್ ಕೂಡ ಆಗಬೇಕು. ಸೊ ಫಾರ್ ದಿಸ್ 27th ಕ್ವೆಶನ್ ಆಪ್ಷನ್ ಬಿ only 2 is the correct statement. Communication is understanding the emotion and intention behind the information. Then for 28th question, which type of communication provides collaborative learning in a classroom? So collaborative learning in classroom ಯಾವುದು ಟೈಪ್ ಕಮ್ಯುನಿಕೇಷನ್ ಇರುತ್ತೆ ಅಂದರೆ ಇಂಟ್ರಾಪರ್ಸನಲ್, ಇಂಟರ್ಪರ್ಸನಲ್, ಗ್ರೂಪ್ ಕಮ್ಯುನಿಕೇಷನ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್. ಸೊ ಇದರಲ್ಲಿ ಕ್ಲಾಸ್ ರೂಮ್ನಲ್ಲಿ ತೊಗೊಂಡ್ರೆ ಕೊಲಾಬ್ರೇಟಿವ್ ಲರ್ನಿಂಗ್ ಇನ್ ಕ್ಲಾಸ್ ರೂಮ್ ಅಂತ ತೊಗೊಂಡ್ರೆ ಕ್ಲಾಸ್ ರೂಮ್ನಲ್ಲಿ ಕೊಲಾಬ್ರೇಟಿವ್ ಲರ್ನಿಂಗ್ ಆಗೋದು ಯಾವಾಗ, ಇನ್ ಗ್ರೂಪ್ ಡಿಸ್ಕಷನ್. ಸೊ 28th ಕ್ವೆಶನ್ಗೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ, ಗ್ರೂಪ್ ಡಿಸ್ಕಷನ್ ಇಸ್ ದ ಕರೆಕ್ಟ್, ಗ್ರೂಪ್ ಕಮ್ಯುನಿಕೇಷನ್ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ 28th ಕ್ವೆಶನ್, which one of the following is a reading technique? So skimming, expository, persuasive, therapeutic. So ಇದಕ್ಕೆ 29th ಕ್ವೆಶನ್ಗೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸ್ಕಿಮ್ಮಿಂಗ್ ಇಸ್ ದ ಏನು ರೀಡಿಂಗ್ ಟೆಕ್ನಿಕ್. ಸೊ ಈ ಸ್ಕಿಮ್ಮಿಂಗ್ ಅಂದರೆ ಏನು, ಇಟ್ ಫೋಕಸಸ್ ಆನ್ ರೀಡಿಂಗ್ ರ್ಯಾಪಿಡ್ಲಿ ಟು ಗೆಟ್ ದ ಓವರ್ ಆಲ್ ಐಡಿಯಾ. ನಾವು ಏನು ಒಂದು ಜಸ್ಟ್ ಆಫ್ ದ ಟೆಕ್ಸ್ಟ್ ಓವರ್ ಆಲ್ ಐಡಿಯಾ ಜಸ್ಟ್ ನಾವೀಗ ಯಾವುದಾದ್ರೂ ಒಂದು ನೋಡಬೇಕು ಅಂತಂದರೆ ಯಾವುದಾದ್ರೂ ಒಂದು ಟೆಕ್ಸ್ಟ್ ಇರುತ್ತೆ. ಸೊ ನಮಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡಾಟಾ ಬೇಕು ಅಂತಂದರೆ, ಈಗ ಸಪೋಸ್ ನಿಮಗೆ ಶಾರ್ಟೇಜ್ ಆಫ್ ಟೈಮ್ ಇರುತ್ತೆ, ಆವಾಗ ನೀವು ನ್ಯೂಸ್ ಪೇಪರ್ ನೋಡಬೇಕಾಗಿರುತ್ತೆ. ಸೊ ನ್ಯೂಸ್ ಪೇಪರ್ನಲ್ಲಿ ನೀವು ಏನು ಮಾಡ್ತೀರಿ, ಜಸ್ಟ್ ಹೆಡ್ಲೈನ್ಸ್ ಅಷ್ಟೇ ನೀವು ಗ್ಲಾನ್ಸ್ ಮಾಡ್ಕೊತ ಹೋಗ್ಬಿಡ್ತೀರಿ. ಸೊ ಹೆಡ್ಲೈನ್ ನೋಡಿದ ತಕ್ಷಣ ನಿಮಗೆ ಅದ್ರಲ್ಲಿ ರಿಲೇಟೆಡ್ ಏನು ನ್ಯೂಸ್ ಇರ್ಬೋದು ಅಂತ ಗೊತ್ತಾಗುತ್ತೆ. ಸೊ ಆ ರೀತಿ ಓದೋ ಟೆಕ್ನಿಕ್ನ ನಾವು ಸ್ಕಿಮ್ಮಿಂಗ್ ಅಂತ ಕರಿತೀವಿ. ಸೊ ರೀಡಿಂಗ್ ಟೆಕ್ನಿಕ್ ಅಂತ ಕೇಳಿದರೆ ಸ್ಕಿಮ್ಮಿಂಗ್ ಇಸ್ ಅ ರೀಡಿಂಗ್ ಟೆಕ್ನಿಕ್ ಅಂತಂದೇಳಿ ಕರಿತೀವಿ. ಸೊ 29th ಕ್ವೆಶನ್ಗೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ರೀಡಿಂಗ್ ಟೆಕ್ನಿಕ್ ಅಂದರೆ ಆಪ್ಷನ್ ಎ, ಸ್ಕಿಮ್ಮಿಂಗ್ ಇಸ್ ಅ ರೀಡಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ ಇಲ್ಲಿ. ದೆನ್ ನೆಕ್ಸ್ಟ್ ಕ್ವೆಶನ್, 30th ಕ್ವೆಶನ್, 2 statements are given below. One is labeled as assertion and the other labeled as reason. Choose the correct code for your answer. So assertion A, barriers of communication are the hurdles that affect the message quality reaching the receiver. Reason, it may reduce the emotional distance during the communication. So ಇದರಲ್ಲಿ assertion ಏನು ಕೊಟ್ಟಿದ್ದಾರೆ, ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್ ಆರ್ ದ ಹರ್ಡಲ್ಸ್ ದಟ್ ಅಫೆಕ್ಟ್ ದ ಮೆಸೇಜ್ ಕ್ವಾಲಿಟಿ ರೀಚಿಂಗ್ ದ ರಿಸೀವರ್. ಸೊ ರೀಸನ್ ಏನು, ಇಟ್ ಮೇ ರೆಡ್ಯೂಸ್ ದ ಎಮೋಷನಲ್ ಡಿಸ್ಟೆನ್ಸ್ ಡ್ಯೂರಿಂಗ್ ಕಮ್ಯುನಿಕೇಷನ್. ಸೊ ಇದಕ್ಕೆ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್ ಆರ್ ಇಂಡೀಡ್ ಹರ್ಡಲ್ಸ್ that can affect the quality of a message reaching the receiver. However, reason is not entirely accurate in the context ಅಂತ ಹೇಳ್ತೀವಿ. So because barriers reducing the emotional distance is not always the primary goal of overcoming communication barriers. ಸೊ ನಮಗೆ ಯಾವುದಾದ್ರೂ ಅಡೆತಡೆಗಳಿತ್ತು ಅಂದರೆ ಕಮ್ಯುನಿಕೇಷನ್ ಮಾಡೋದಕ್ಕೆ, ಅದರಿಂದ ಎಮೋಷ್ನಲ್ ಡಿಸ್ಟೆನ್ಸ್ ರೆಡ್ಯೂಸ್ ಎಮೋಷ್ನಲ್ ಡಿಸ್ಟೆನ್ಸ್ ಡ್ಯೂರಿಂಗ್ ಕಮ್ಯುನಿಕೇಷನ್ ಅನ್ನೋದು ರೀಸನ್, ಕರೆಕ್ಟ್ ರೀಸನ್ ಬರಲ್ಲ. ಸೊ ಇದಕ್ಕೆ 30th ಕ್ವೆಶನ್ಗೆ ಏನು assertion reasoning, barriers of communication are the hurdles that affect the message quality reaching the receiver. So option A, assertion is correct but reason is not correct for this.
ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಎ ಇಸ್ ಕರೆಕ್ಟ್ ಬಟ್ ಆರ್ ಇಸ್ ಇನ್ಕರೆಕ್ಟ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಎ ಇಸ್ ಕರೆಕ್ಟ್ ಬಟ್ ಆರ್ ಇಸ್ ಇನ್ಕರೆಕ್ಟ್. ಸೊ ದಟ್ ಇಸ್ ದ 30th question. Then next to 31st question, which of the following figures do not belong in the series ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸೀರೀಸ್ನ ಅರ್ಥ ಮಾಡ್ಕೊಳ್ರಿ. ಫಸ್ಟು ಬಿ ಸಿ ಡಿ ಇ ಈ ರೀತಿ ಇದೆ ಫಸ್ಟ್ ಸೀರೀಸು. ಸೆಕೆಂಡ್ ಒನ್ ಏನಿದೆ GHIJ. ಥರ್ಡ್ ಸೀರೀಸ್ ಏನಿದೆ KLMN. ದೆನ್ ಫೋರ್ತ್ ಸೀರೀಸ್ ಏನಿದೆ POQR. ಸೊ ಇಲ್ಲಿ ಫಿಫ್ತ್ ಸೀರೀಸ್ ಏನಿದೆ TUVW. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ಎಲ್ಲ ಸೀರೀಸ್ನಲ್ಲಿ ಲೈಕ್ ಫಸ್ಟ್ ಸೀರೀಸು, ಸೆಕೆಂಡ್ ಸೀರೀಸು, ಥರ್ಡ್ ಸೀರೀಸು, ಫಿಫ್ತ್ ಸೀರೀಸ್ನಲ್ಲಿ ಎಲ್ಲನೂ ಕ್ಲಾಕ್ ವೈಸ್ ಇದೆ. ಬಿ ಆದಮೇಲೆ ಸಿ ಇದೆ, ಸಿ ಆದಮೇಲೆ ಡಿ ಇದೆ, ಡಿ ಆದಮೇಲೆ ಇ ಇದೆ. GHIJ, KLMN, TUVW. ಬಟ್ ಇಲ್ಲಿ ಏನಿದೆ OPQR ಈ ರೀತಿ ಇದೆ, ಜಿಗ್ಜ್ಯಾಗ್ನಲ್ಲಿದೆ. ಸೊ ವಿಚ್ ಆಫ್ ದ ಡಸ್ ನಾಟ್ ಬಿಲಾಂಗ್ ಟು ದಟ್ ಗ್ರೂಪ್ ಅಂತ ಅಂದರೆ 4 ಓನ್ಲಿ. ಸೊ ಫೋರ್ತ್ ಒನ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಬಿಕಾಸ್ ಇದು ಜಿಗ್ಜ್ಯಾಗ್ ಇದರಲ್ಲಿ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ, ಫೋರ್ತ್ ಒನ್ ಓನ್ಲಿ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಅಂತ ಹೇಳ್ತೀವಿ. ಬಿಕಾಸ್ ಆಲ್ ದ ಫಸ್ಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫಿಫ್ತ್ ಆರ್ ಇನ್ ಕ್ಲಾಕ್ ವೈಸ್ ಕೋಡಿಂಗ್, ಬಟ್ ಫೋರ್ತ್ ಒನ್ ಏನು ಜಿಗ್ಜ್ಯಾಗ್ನಲ್ಲಿ ಬರುತ್ತೆ. ಸೊ ಹಾಗಾಗಿ ಫೋರ್ತ್ ಒನ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಅಂತ ಹೇಳ್ತೀವಿ. ಫಾರ್ 31 ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಫಿಗರ್ಸ್ ಡೂ ನಾಟ್ ಆರ್ ಡಸ್ ನಾಟ್ ಬಿಲಾಂಗ್ ಟು ದ ಸೀರೀಸ್ ಅಂದರೆ ಆಪ್ಷನ್ ಡಿ, ಫೋರ್ತ್ ಒನ್ ಡಸ್ ನಾಟ್ ಬಿಲಾಂಗ್ ಟು ದ ಸೀರೀಸ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಕ್ವೆಶನ್, ಆನ್ ದ ಟೋಟಲ್ amount received by X, 20% was spent on purchases and 5% of the remaining on transportation. If he left with rupees 1,520, what is the initial amount? So on the total amount received by X, so a person X received total amount ಒಂದಿಷ್ಟು ಟೋಟಲ್ ಅಮೌಂಟ್ನ ರಿಸೀವ್ ಮಾಡ್ಕೊತಾನೆ. ಸೊ 20% he spent on purchases. ಸೊ ಇಫ್ ಈ ಸ್ಪೆಂಟ್ ಆನ್ ಪರ್ಚೇಸಸ್ 20% ಪರ್ಚೇಸ್ ಮೇಲೆ ಸ್ಪೆಂಡ್ ಮಾಡಿದ್ರೆ ಉಳಿಯೋದಷ್ಟು 80% ಉಳಿಯುತ್ತೆ. ಸೊ 80%ನಲ್ಲಿ 5% ಆಫ್ ದ ರಿಮೈನಿಂಗ್ ಫಾರ್ ಟ್ರಾನ್ಸ್ಪೋರ್ಟೇಷನ್. ಸೊ 80% ಉಳಿದಿದ್ದ ಅಮೌಂಟ್ನಲ್ಲಿ 5% ಟ್ರಾನ್ಸ್ಪೋರ್ಟೇಷನ್ಗೆ ಖರ್ಚು ಮಾಡ್ತಾನೆ. 5% ಟ್ರಾನ್ಸ್ಪೋರ್ಟೇಷನ್ಗೆ ಖರ್ಚು ಮಾಡಿದರೆ ಉಳಿಯೋದಷ್ಟು 5% ಅಂದರೆ ಲೈಕ್ 80% ಉಳಿದಿದೆ. ಆ 80%ನ ಈಗ ನೆಕ್ಸ್ಟ್ ಏನು 100% ಅಂತ ತೊಗೊತೀವಿ. ಅದರಲ್ಲಿ 5% ಟ್ರಾನ್ಸ್ಪೋರ್ಟಿಗೆ ತೊಗೊಂಡ್ರೆ ಇಫ್ ಹಿ ಈಸ್ ಲೆಫ್ಟ್ ವಿತ್ rupees 1,520, ವಾಟ್ ಈಸ್ ದ ಇನಿಷಿಯಲ್ ಅಮೌಂಟ್ ಅಂತ ಕೇಳಿದ್ದಾರೆ. ಸೊ ಫೈನಲ್ ಅಮೌಂಟ್ ಹಿ ಈಸ್ ಲೆಫ್ಟ್ ವಿತ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಈಗ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಲೆಟ್ ದ ಇನಿಷಿಯಲ್ ಅಮೌಂಟ್ ಬಿ ಎಕ್ಸ್ ಅಂತ ತೊಗೊಳ್ಳೋಣ. ಸೊ ಲೆಟ್ ಎಕ್ಸ್ ಅಮೌಂಟ್ ರಿಸೀವ್ಡ್ ಬೈ ಎಕ್ಸ್. ಸೊ ಲೆಟ್ ದ ಇನಿಷಿಯಲ್ ಅಮೌಂಟ್ ಬಿ ಎಕ್ಸ್ ಅಂತ ತೊಗೊಳ್ಳೋಣ. ಸೊ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಇನಿಷಿಯಲ್ ಅಮೌಂಟ್, ಲೆಟ್ ದ ಇನಿಷಿಯಲ್ ಅಮೌಂಟ್ ಬಿ ಎಕ್ಸ್ ಅಂತ ತೊಗೊಳ್ಳೋಣ. ಸೊ ಇನಿಷಿಯಲ್ ಅಮೌಂಟ್ ಎಕ್ಸ್ ಆದರೆ ಏನು ಕೊಟ್ಟಿದ್ದಾರೆ? 20% ವಾಸ್ ಸ್ಪೆಂಟ್ ಆನ್ ಪರ್ಚೇಸ್ ಅಂತ ಕೊಟ್ಟಿದ್ದಾರೆ. 20% ಸ್ಪೆಂಟ್ ಆನ್ ಪರ್ಚೇಸಸ್ ಅಂದರೆ ರಿಮೈನಿಂಗ್ ಅಮೌಂಟ್ ಎಷ್ಟು? ಇಲ್ಲಿ ಕೇಳಿರೋದು ರಿಮೈನಿಂಗ್ ಅಮೌಂಟ್ ನಮಗೆ ಕೊಟ್ಟಿರೋದು. ಇಫ್ ಈಸ್ ಲೆಫ್ಟ್ ವಿತ್ rupees 1,520. ಸೊ ವಿಲ್ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಓನ್ಲಿ ದ ಲೆಫ್ಟ್ ಓವರ್ ಅಮೌಂಟ್ ಮೇಲೇ ಕಾನ್ಸಂಟ್ರೇಟ್ ಮಾಡೋಣ. ಸೊ ಇನಿಷಿಯಲ್ ಅಮೌಂಟ್ ಎಕ್ಸ್ ಅಂತ ತೊಗೊಂಡಿದ್ವಿ. 20% ಪರ್ಚೇಸ್ ಮೇಲೆ ಸ್ಪೆಂಡ್ ಮಾಡಿದ್ರೆ ರಿಮೈನಿಂಗ್ ಎಷ್ಟಾಗುತ್ತೆ? ಅಮೌಂಟ್ ಲೆಫ್ಟ್ ಆಫ್ಟರ್ ಪರ್ಚೇಸ್. ಸೊ ಅಮೌಂಟ್ ಲೆಫ್ಟ್ ಆಫ್ಟರ್ ಪರ್ಚೇಸ್ ಎಷ್ಟು ಉಳಿಯುತ್ತೆ ನಮಗೆ? ಅಮೌಂಟ್ ಲೆಫ್ಟ್ ಆಫ್ಟರ್ ಪರ್ಚೇಸ್ ಎಷ್ಟು ಉಳಿಯುತ್ತೆ? 80% ಉಳಿಯುತ್ತೆ. ಸೊ 80/100 ಆಫ್ ಎಕ್ಸ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಅಮೌಂಟ್ ಲೆಫ್ಟ್ ಆಫ್ಟರ್ ಪರ್ಚೇಸ್. ಈಗ ಉಳಿದಿದ್ದ ಅಮೌಂಟ್ನಲ್ಲಿ 5% ಸ್ಪೆಂಟ್ ಆನ್ ಟ್ರಾನ್ಸ್ಪೋರ್ಟೇಷನ್ ಅಂತ ಕೊಟ್ಟಿದ್ದಾರೆ. 5% ಆಫ್ ದ ರಿಮೈನಿಂಗ್ ಅಮೌಂಟ್ ಇಸ್ ಸ್ಪೆಂಟ್ ಆನ್ ಟ್ರಾನ್ಸ್ಪೋರ್ಟೇಷನ್. ನಾವೀಗ 5% ಟ್ರಾನ್ಸ್ಪೋರ್ಟೇಷನ್ನಲ್ಲಿ ಬಿಟ್ಟರೆ ಉಳಿಯೋದೆಷ್ಟು? ಈಗ ಇರೋದು ನಮ್ಮ ಹತ್ರ 80/100 ಇಂಟು ಎಕ್ಸ್. ಇದರಲ್ಲಿ 5% ಹೋಗುತ್ತೆ. ಸೊ ಇದರಲ್ಲಿ 5% ಉಳಿದ್ರೆ ಉಳಿಯೋದೆಷ್ಟು? 95%. ಸೊ ಅಮೌಂಟ್ ಲೆಫ್ಟ್ ಆಫ್ಟರ್ ಟ್ರಾನ್ಸ್ಪೋರ್ಟೇಷನ್ ಅಂತ ತಗೊಳ್ಳೋಣ. ಅಮೌಂಟ್ ಲೆಫ್ಟ್ ಆಫ್ಟರ್ ಟ್ರಾನ್ಸ್ಪೋರ್ಟೇಷನ್. ಸೊ ಆಫ್ಟರ್ ಟ್ರಾನ್ಸ್ಪೋರ್ಟೇಷನ್ ಅಮೌಂಟ್ ಉಳಿಯೋದೆಷ್ಟು? 5% ಟ್ರಾನ್ಸ್ಪೋರ್ಟೇಷನ್ಗಳಿದ್ರೆ ಉಳಿಯೋದೆಷ್ಟು? 95%. ಸೊ 95/100 ಇಂಟು 80/100 ಇಂಟು ಎಕ್ಸ್.
ಸೊ 95/100 ಇಂಟು 80/100 ಇಂಟು ಎಕ್ಸ್. ನಮಗೇನು ಕೊಟ್ಟಿದ್ದಾರೆ, ಇಫ್ ಹಿ ಈಸ್ ಲೆಫ್ಟ್ ವಿತ್ ರುಪೀಸ್ 1520 ಅಂತ ಕೊಟ್ಟಿದ್ದಾರೆ. ಇಫ್ ಹಿ ಈಸ್ ಲೆಫ್ಟ್ ವಿತ್ ರುಪೀಸ್ 1520, ನಮ್ಗೆ ಎಷ್ಟು ಬಂತು? ಆಫ್ಟರ್ ಅಮೌಂಟ್ ಲೆಫ್ಟ್ ಆಫ್ಟರ್ ಟ್ರಾನ್ಸ್ಪೋರ್ಟೇಷನ್ 95/100 ಇಂಟು 80/100 ಇಂಟು ಎಕ್ಸ್ ಅಂತ ಬಂದಿದೆ. ಸೊ ನಮಗೆ ನಾವು ಈಕ್ವೇಟಿಂಗ್ ದ್ಯಾಟ್ ಟು ದ ಆನ್ಸರ್ಗೆ ನಾವು ಈಕ್ವೇಟ್ ಮಾಡಿಕೊಂಡ್ರೆ ನಮಗೇನು ಬರುತ್ತೆ ಆನ್ಸರು? ಲೈಕ್ 1520 is equals to 95 into 80, 95/100 into 80/100 into x. ಸೊ ಇದರಿಂದ ನಮಗೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು ನಾವು. ಸೊ ಎಕ್ಸ್ ವ್ಯಾಲ್ಯೂ ಏನು ಬರೀತೀರಿ? ಎಕ್ಸ್ ಇಸ್ ಈಕ್ವಲ್ಸ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ 1520 ಇಂಟು 100 ಡಿವೈಡೆಡ್ ಬೈ 95 ಇಂಟು 80. ಸೊ 1010 ಕ್ಯಾನ್ಸಲ್ ಆಗುತ್ತೆ. 4 2s 8, 425s 100, ದೆನ್ 2 1s 250s. ಸೊ ಇದನ್ನೆಲ್ಲನೂ ನಾವು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಫೈನಲ್ ಆನ್ಸರ್ ಬರೋದು ಎಷ್ಟು ಬರುತ್ತೆ? ರುಪೀಸ್ 2000 rupees ಬರುತ್ತೆ. ಸೊ 2000 rupees ಅಂತ ಅಂದರೆ ಇದರಲ್ಲಿ ಆಪ್ಷನ್ ಇದನ್ನು ಎಸ್. ಸೊ on the total amount received by X, 20% was spent on the purchases and 5% of the remaining on transportation. If he is left with rupees 1520, what is the initial amount? The initial amount was rupees 2000. So 2000 rupees was the initial amount. So option B is the correct answer for 32th question. Option B is the correct answer. Then next question nodona, 33 question. So 32 question ಗೆ option B is the correct answer. Option B, rupees 2000 is the correct answer. So remaining questions to videona ನಾನು ನೆಕ್ಸ್ಟ್ ರಿಮೈನಿಂಗ್ ಕ್ವೆಶನ್ಸು ಕೀ ಆನ್ಸರ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಐ ಥಿಂಕ್ 32 ಕ್ವೆಶನ್ಸ್ಗೆ ನಲ್ಲಿ ನಿಮಗೆ ಎಷ್ಟು ಆನ್ಸರ್ಸ್ ಕರೆಕ್ಟ್ ಆಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಸೊ ನಾನು ಇದರಲ್ಲಿ ಕಾಂಪ್ರಿಹೆನ್ಷನಿಂದ 5 ಕ್ವೆಶನ್ಸ್ ಏನು ಬಂದಿತ್ತು ಅದನ್ನು ನಾನು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಅದರದ್ದು ರಿಲೇಟೆಡ್ ಕೀ ಆನ್ಸರ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಮಾಡ್ತೀನಿ. ಸೊ 32 ಅಂತ ಅಂದರೆ ಅದರದ್ದು 5 ಕ್ವೆಶನ್ಸ್ ಬಿಟ್ಟು ನಿಮಗೆ ಏನು ಎಷ್ಟಿದೆ ಕೀ ಆನ್ಸರ್ಸ್ನಲ್ಲಿ ನಿಮ್ಮ ಆನ್ಸರ್ಸ್ ಎಷ್ಟು ಕರೆಕ್ಟ್ ಆಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಯಾರೆಲ್ಲ ನಿಮ್ಮ ಫ್ರೆಂಡ್ಸು KSET ಎಕ್ಸಾಮ್ ಬರೆದಿದ್ದಾರೆ ಅವ್ರಿಗೆ ಶೇರ್ ಮಾಡಿ. ಸೊ ನಿಮ್ಮ ಆನ್ಸರ್ ಏನಿದೆ, ನಿಮಗೆ ನಿಮ್ಮ ಕೀ ಆನ್ಸರ್ಸ್ ಎಷ್ಟು ಕರೆಕ್ಟ್ ಆಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದಿಸ್ ಚಾನಲ್ ದೆನ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. Okay, so hope you get more correct answers in this exam. Okay, once again thank you.